ಹಾಯ್ ಹಲೋ ಎಲ್ರಿಗೂ ಗುಡ್ ಮಾರ್ನಿಂಗ್. ಗಣೇಶ ಗೌರಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನೋಡ್ರಿ, ನಾವು ಡೆಕೋರೇಷನ್ ನಮ್ಮ ಯಜಮಾನ್ರು ಮುಗಿಸ್ಯಾರ ನೋಡ್ರಿ. ಡೆಕೋರೇಷನ್ ಸಿಂಪಲಾಗಿ ಡೆಕೋರೇಷನ್ ಮಾಡ್ಯಾರ ನಮ್ಮ ಯಜಮಾನ್ರು. ಹೇಗಿದ್ದೀರಾ ಅಂತ ಕೇಳ್ತಿದ್ದೆ. ಸೂಪರ್ ಅಂತ ಇದ್ದರು, ಹಾಯ್ ಮಾಡ್ತಾಯಿದ್ರು. ನಮ್ಮ ಶೌರ್ಯನೂ ಹಾಯ್ ಮಾಡ್ತಿದ್ದ. ಆಮೇಲೆ ಸಮಯ ಆಮೇಲೆ ಆರತಿ ಎಲ್ಲ ತಿಕ್ಕಿಟ್ಟಿನಿ ನೋಡ್ರಿ. ನಾವಿವಾಗ ಎಲ್ಲಿ ಹೋಗ್ತಿದ್ದೀವಪ್ಪ ಅಂದ್ರೆ ಗಣೇಶ ತರಕ್ಕೆ ಹೋಗ್ತಿದ್ದೀವಿ ನೋಡ್ರಿ. ನಾವು ಇವೆಲ್ಲರೂ, ನಾನು, ಶೌರ್ಯ, ಆಮೇಲೆ ನಮ್ಮ ಯಜಮಾನ್ರು. ಇಲ್ಲಿ ನಾನು 5 ದಿನಸ ಇರುತ್ತಲ್ಲ ಹಣ್ಣು ಅವೆಲ್ಲ ತೊಗೊಂಡಿನಿ ನೋಡ್ರಿ. ಹಂಗೆ ಆಮೇಲೆ ತರಕಾರಿ ಎಲ್ಲ ತೊಗೊಂಡು ಮಾರ್ಕೆಟ್ಗೆ ಹೋಗ್ತಾಯಿದ್ವಿ. ಮಾರ್ಕೆಟಲ್ಲಿ ತುಂಬ ಅಂದರೆ ತುಂಬ ರಶ್ ಇತ್ತು ನೋಡ್ರಿ. ಭಾಳ ಅಂದ್ರೆ ಭಾಳ ರಶ್ ಇತ್ತು. ಗಣೇಶ ನೋಡ್ಕೊಂಡಿದ್ವಿ. ಎಲ್ಲ ಕಡೆ ಚೆನ್ನಾಗಿತ್ತು, ಬಟ್ ಯಾಕೋ ನಮ್ಗೆ ಇಷ್ಟ ಆಗಲಿಲ್ಲ. ಅದಕ್ಕೆ ಮುಂದೆ ಹೋಗ್ತಾಯಿದ್ವಿ. ಎಲ್ಲಿ ನೋಡಿದ್ರು ಗಣೇಶ ನೋಡೋಕ್ಕೆ ಇದು ಆಗ್ತಿರ್ಲಿಲ್ಲ. ಎಲ್ಲಿ ನೋಡಿದ್ರು ಗಣೇಶನೇ ಇದ್ದ. ತುಂಬ ಅಂದರೆ ತುಂಬ ರಶ್ ಇತ್ತು. ಸತ್ತಪುರ ರೋಡ್ ಮಾರ್ಕೆಟ್ಟು. ಅದಾದಮೇಲೆ ನಾವು ತರಕಾರಿ ಎಲ್ಲ ತೊಗೊಂಡು ಹಾಗೆ ಗಣೇಶ ನೋಡ್ಕೊಂಡು ಬಂದ್ವಿ. ಹಾಗೆ ನಾನು ಸುಮ್ಮನೆ ಕ್ಲಿಪ್ಪಿಂಗ್ ತೊಗೊಂಡೆ ನೋಡ್ರಿ. ನಾನು ಈ ಥರ ರೆಡಿಯಾಗೀನಿ. ಇದು ವ್ಲಾಗು 2-3 ದಿನದ್ದು. 2-3 ದಿನ ಆದಮೇಲೆ ನಾನು ವ್ಲಾಗ್ ತೆಗ್ದಿರೋದು. ಬುಧವಾರ ತೆಗ್ದಿರೋದು ವ್ಲಾಗು. ಆಮೇಲೆ ಶನಿವಾರನೇ ಗಣೇಶ ಬಂದಮೇಲೆ ತೆಗ್ದಿರೋ, ಇಲ್ಲ ಶನಿವಾರ ಅಲ್ಲ, ಶನಿವಾರನಾ ಸಂಡೇನಾ, ಶನಿವಾರ ಅನ್ಕೊತೀನಿ. ಶನಿವಾರನೇ ಗಣೇಶ ಹಬ್ಬ ಅಲ್ವಾ, ಆವಾಗೇ ನಾನು ವ್ಲಾಗ್ ಮಾಡಿರೋದು. ಆಮೇಲೆ ರಶ್ ಕೂಡ ತುಂಬ ಇತ್ತು. ಮತ್ತೆ ರಿಟರ್ನ್ ಈ ಕಡೆ ಯಾಕೆ ಹೋಗ್ತಿದ್ದೀವಪ್ಪ ಅಂದ್ರೆ ಇವ್ರ ಪಪ್ಪ ಆಮೇಲೆ ನಮ್ಮ ಯಜಮಾನ್ರು ಅವರ ಫ್ರೆಂಡ್ ಏನೋ ಪಾಚ್ಫಳ ಮಾರ್ತಾಯಿದ್ರು. ಅವ್ರು ನೋಡೋಕೆ ಹೋಗ್ತಾಯಿದ್ವಿ. ತೊಗೊಂಡಿದ್ವಿ ಆಲ್ರೆಡಿ, ಸುಮ್ಮನೆ ಮಾತಾಡ್ಸ್ಬರೋಣ ಅಂತ ಹೋಗ್ತಾಯಿದ್ವಿ. ತುಂಬ ಅಂದರೆ ತುಂಬ ರಶ್ ಇತ್ತು. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ನೋಡಿ. ಆ ಥರನೇ ಬಿಡಬೇಡಿ, ಲೈಕ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಸಪೋರ್ಟು ನನ್ನ ಜೀವನದಲ್ಲಿ ನನಗೆ ತುಂಬ ಮುಖ್ಯ ಆಗಿರುತ್ತೆ. ಪ್ಲೀಸ್ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಪ್ಲೀಸ್ ಸಪೋರ್ಟ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ನಾವು ಇವಾಗ ಗಣೇಶ ತರಕ್ಕೆ ಹೋಗ್ತಿದ್ದೀವಿ ನೋಡ್ರಿ. ನೋಡ್ತಾ ಇದ್ದೀವಿ ಎಲ್ಲೆಲ್ಲಿ ಹೋಗಬೇಕು ಏನೇನಿಲ್ಲ ಅಂತೇಳ್ಬಿಟ್ಟು. ಶೌರ್ಯ ನಾನು ಆಮೇಲೆ ನಮ್ಮ ಮಿಸ್ಟರು ಇಬ್ಬರು ಹೋಗ್ತಾಯಿದ್ದೀವಿ ನೋಡ್ರಿ. ಪ್ರತೀಕ್ ಆಮೇಲೆ ಚಿನ್ನಿ ಬಂಗಾರಿಗೆ ನಮ್ಮ ಮಮ್ಮಿ ಮನೇಲಿ ಬಿಟ್ವಿ. ಅವತ್ತು ಆಮೇಲೆ ಗಣೇಶನ ನಾನೇ ಇಟ್ಕೊಂಬರ್ತೀನಿ. 6 ವರ್ಷದಿಂದ ನನ್ನ ಮದುವೆಯಾಗಿ 6 ವರ್ಷ ಆಯಿತು. 6 ವರ್ಷದಿಂದ ನಾನೇ ಗಣೇಶನ ಇಟ್ಕೊಂಬರೋದು. ಆಮೇಲೆ ನಮ್ಮ ಯಜಮಾನ್ರು ಮುಂದೆ ಕೂತ್ಕೊಂಡು ಗಾಡಿ ಓಡಿಸ್ತಾರೆ ನೋಡಿರಿ. ಎಷ್ಟು ಚೆನ್ನಾಗಿರೋ ಗಣೇಶ ಇದ್ದಾವೆ, ಚಿಕ್ಕವೆಲ್ಲ. ಹೋದ ವರ್ಷ ನಾವು 501 ರೂಪಾಯಿ ಕೊಟ್ಟು ಗಣೇಶ ತೊಗೊಂಡಿದ್ವಿ. ಇಲ್ಲ, ಅಚ್ಚಿ ವರ್ಷ ನಾವು 501 ರೂಪಾಯಿ ಕೊಟ್ಟು ಗಣೇಶ ತೊಗೊಂಡಿದ್ವಿ. ಹೋದ ವರ್ಷ 601 ರೂಪಾಯಿ, ಈ ವರ್ಷ 701 ರೂಪಾಯಿ ಕೊಟ್ಟು ಗಣೇಶ ತೊಗೊಂಡಿದ್ವಿ. ಅಲ್ಲಿ ನಾಯಿ ಮರಿ ಇತ್ತು. ನಾಯಿ ಅಂತೂ ಸಖತ್ತಾಗಿತ್ತು ನೋಡ್ರಿ. ತುಂಬ ಇಷ್ಟ ಆಯಿತು ನಾಯಿ ನೋಡಿ. ನೋಡ್ರಿ ಯಾವ ಥರ ಮಾಡ್ತಿದ್ದ. ಒಂದು ಕಡೆ ಸುಮ್ಮನೆ ನಿಂತಿರಲಿಲ್ಲ ನಾಯಿ, ಆ ಕಡೆ ಈ ಕಡೆ ಹೋಗ್ತಾಯಿತ್ತು ಡಾಗು. ಆಮೇಲೆ ನಾವು ಗಣೇಶ ನೋಡೋಕೆ ಬಂದೀವಿ ನೋಡ್ರಿ. ಈಗ ಎಲ್ಲೆಲ್ಲಿ ನೋಡಿದ್ರು ಗಣೇಶನೇ ನೋಡ್ತಾ ಇರ್ಬೋದು ನೀವು. ಎಷ್ಟು ಚೆನ್ನಾಗಿರೋ ಗಣೇಶ ಇದ್ದಾವೆ ಅಂತ ಇಟ್ಟಿದ್ದಾರೆ ಅಂತೇಳ್ಬಿಟ್ಟು. ನಾನು ಎಲ್ಲೋ ಒಂದು ಕಡೆ ತೊಗೊಳ್ಳೋಣ ಬನ್ನಿ ಅಂತಿದ್ದೆ ನಮ್ಮ ಯಜಮಾನ್ರಿಗೆ. ಮುಂದೆ ನೋಡೋಣ ಅಂತ ಇದ್ದರು. ಆಮೇಲೆ ಎಲ್ಲೋ ಒಂದು ಕಡೆ ತೊಗೊಂಡ್ವಿ, ತೋರಿಸ್ತೀನಿ ನಿಮಗೆ. ಇಲ್ಲಿ ಬಂದುಬಿಟ್ಟು ನೋಡ್ತಾ ಇದ್ವಿ ಗಣೇಶ. ನಮ್ಮ ಚಿನ್ನಿ ಬಂಗಾರಿಗೆ ನಾಷ್ಟ ಮಾಡಿಸಿ ಆಮೇಲೆ ನಾನು ನಾಷ್ಟ ಮಾಡಿದೆ. ನಾಷ್ಟ ಮಾಡಿಸ್ಬಿಟ್ಟು ಚಿನ್ನಿ ಬಂಗಾರಿಗೆ ಆಮೇಲೆ ಪ್ರತ್ಯೇಕ ಮಮ್ಮಿ ಮನೇಲಿ ಬಿಟ್ಬಿಟ್ಟು ಆಮೇಲೆ ಬಂದೀವಿ ನೋಡ್ರಿ. ನಾವು ಗಾಡಿಯಲ್ಲಿ ಎಲ್ಲರೂ ಕೂರಿಸ್ಕೋಕ್ಕಾಗಲ್ಲ, ಅದು ಚಿಕ್ಕ ಗಾಡಿನೇ.
5 ಜನ. ಆಮೇಲೆ ಗಣೇಶ ಅದು ಆಗಲ್ಲ, ಆಮೇಲೆ ಸುಮ್ಮನೆ ಏನಕ್ಕೆ ಅಂತ ಹೇಳ್ಬಿಟ್ಟು ಅವರಿಬ್ಬರನ್ನ ಬಿಟ್ಟು ಹೋಗಿದ್ವಿ ಮಮ್ಮಿ ಮನೇಲಿ. ಅದಾದಮೇಲೆ ನೋಡ್ರಿ ನಾನು ಇಲ್ಲಿಗೆ ಬಂದೆ. ಇಲ್ಲಿಗೆ ಬಂದುಬಿಟ್ಟು ಏನು ತೊಗೊತಿದ್ದಪ್ಪ ಅಂದ್ರೆ ಹಣೆ ಕಡ್ತಾರಲ್ಲ ಶ್ರೀ ಗಣೇಶ ಅಂತೇಳ್ಬಿಟ್ಟು ಹಣೆ ಕಡ್ತಾರಲ್ಲ ಅದು ತೊಗೊಳಕ್ಕೆ ಬಂದಿದ್ದೆ. ಆಮೇಲೆ ದೇವ್ರ ಸತ್ ಕಟ್ಕೊತೀವಿ, ಚೆನ್ನಾಗಿತ್ತು. ಅದು ಹಿಂದೆ ಗಣೇಶ ಹಿಂದ್ಗಡೆ ಇಡ್ತಾರಲ್ಲ ಚಕ್ರ ಥರ, ಅದು ತೊಗೊಳ್ಳೋಣ ಅಂದ್ಕೊಂಡಿದ್ದೆ. ನಮ್ಮ ಯಜಮಾನ್ರು ಅಂದರು ಬೇಡ, ಅದೇನಕ್ಕೆ ಸುಮ್ಮನೆ ಅಲ್ಲಿ ಏನು ಹಚ್ಚೋಕ್ಕಾಗಲ್ಲ, ಇರಲಿ ಬಿಡು ಬೇಡ ಅಂದರು. ಸಿಂಪಲಾಗಿ ಚೆನ್ನಾಗಿ ಕಾಣುತ್ತೆ ಡೆಕೋರೇಷನ್ನು, ಅದಕ್ಕೆ ಇರಲಿ ಬಿಡು ಸಿಂಪಲಾಗಿ ಅಂತಂದರು. ಅವರೇ ಡೆಕೋರೇಷನ್ ಮಾಡಿದ್ದಾರೆ, ಬೆಳಗ್ಗೆ ಎದ್ದ ತಕ್ಷಣ ಅವರೇ ಮಾಡಿದ್ದಾರೆ, ನಾನೇನು ಮಾಡಿಲ್ಲ ಡೆಕೋರೇಷನ್ನು. ಚಿನ್ನಿ ಬಂಗಾರಿ ಅಳ್ತಾ ಇದ್ಲು, ಯಾಕೋ ಸ್ವಲ್ಪ ಅವಳಿಗೆ ಕಿರಿಕಿರಿ ಮಾಡ್ತಾ ಇದ್ಲು, ಯಾಕೋ ಗೊತ್ತಿಲ್ಲ. ಹಾಗಾಗಿ ಅವರೇ ಮಾಡಿಕೊಂಡ್ರು. ಒಳಗಡೆ ಜಗಲಿ ಮೀನಿನ ಪೂಜೆ, ಆಮೇಲೆ ಗಣೇಶನ ಪೂಜೆ ಎಲ್ಲ ಅವರೇ ಮಾಡಿಕೊಂಡ್ರು. ಆಮೇಲೆ ನೈವೇದ್ಯ ನಾನು ಏನು ಮಾಡೋಕ್ಕೆ ಹೋಗಲಿಲ್ಲ. ಮೋದಕ ಪೇಡ ಇರುತ್ತಲ್ಲ ಮೋದಕದು, ಅದೇ ತಂದಿದ್ವಿ. ನಾನು ವರ್ಷ ಫಸ್ಟ್ನೇ ದಿನ ಏನು ಮಾಡಲ್ಲ, ಇನ್ನು ಸೆಕೆಂಡು ಥರ್ಡ್ನೇ ದಿನ ಚಿತ್ರಾನ್ನ ಪುಳಿಯೋಗರೆ ಹಿಂಗೆ ಏನಾದರೂ ವೆರೈಟಿ ಮಾಡ್ತಾ ಇರ್ತೀನಿ ನಾನು. ನೋಡ್ರಿ ಮನೆಗೆಲ್ಲ ಕಟ್ಕೊಂಡಿದ್ದೀನಿ. ಈ ಗಣೇಶ ಅಂತೂ ಇಲ್ಲಿ ಇಟ್ಟಿದ್ರಲ್ಲ ಕೆಳಗಡೆ, ಅದಂತೂ ಸಾಕಾಗಿತ್ತು. ಆದರೆ ಬಟ್ ಯಾಕೆ ಇದು ಮಾಡಲಿಲ್ಲ. ಊರಲ್ಲಿ ಒಂದಾದ್ರೂ ತೊಗೊಳ್ಳೋಣ ಅಂದ್ಕೊಂಡ್ವಿ. ಮತ್ತು ಇಲ್ಲಿ ವಾಪಸ್ ಬಂದು ನೋಡೋಣ. ನಮ್ಮ ಯಜಮಾನ್ರಂದರು ಅವಾಗ ಇಷ್ಟ ಆಗಿದ ತಕ್ಷಣ ತೊಗೊಂಡಿರ್ತಾನೆ ಫ್ರೆಂಡ್ಸ್. ನಮ್ಮ ಯಜಮಾನ್ರು ತೊಗೊಂಡಿಲ್ಲ, ಮುಂದೆ ಹೋಗಿ ನೋಡಿ ಬರೋಣ ಬಾ ಅಂತಂದರು. ಹೋಗಿ ನೋಡೋ ಅಷ್ಟೆಲ್ಲ ಅದು ಇರಲಿ ಮತ್ತೆ ನಾನು ಅಲ್ಲಿ ಹೋಗಿ ನೋಡಿದ್ವಿ, ಇರಲಿಲ್ಲ. ಹಂಗಾಗಿ ಮತ್ತೆ ಇದೇ ಲಾಸ್ಟ್ ತೊಗೊಂಡೆ ನೋಡ್ರಿ. ನಮ್ಮ ಯಜಮಾನ್ರು ತೊಗೊತಾ ಇದ್ರು ನೋಡ್ರಿ, ಇದೇ ಗಣೇಶ ತೊಗೊಂಡ್ವಿ ನಾವು. ಎಷ್ಟು ಚಂದ ಅಲ್ವಾ ಗಣೇಶ, ಎಷ್ಟು ಚೆನ್ನಾಗಿದೆ ನೋಡಿ. ನಮ್ಮನೆ ಆರತಿ ಪೂಜೆ ನೋಡ್ರಿ, ಆರತಿ ಮಾಡಿ ನೈವೇದ್ಯ ಎಲ್ಲ ಕೊಟ್ಟು ಆದಮೇಲೆ ನೋಡ್ರಿ ಈ ಥರ ಇದೆ ಡೆಕೋರೇಷನ್ನು. ಗಣೇಶ ನೋಡ್ರಿ ಪೂಜೆ ಎಲ್ಲ ಆಯಿತು. ನಮ್ಮ ಯಜಮಾನ್ರು ಪೂಜೆ ಮಾಡಿದ್ರು, ಆರತಿನೂ ಮಾಡಿದ್ವಿ ಪಕ್ಕದ ಮನೇಲಿ. ನಮ್ಮಮ್ಮ, ಶೌರ್ಯ, ಪ್ರತೀಕ್, ಚಿನ್ನಿ ಬಂಗಾರ ಎಲ್ಲರೂ ಬಂದಿದ್ದರು. ಇಲ್ಲ ಪ್ರತೀಕ್ ಬಂದಿರಲಿಲ್ಲ, ಅವನೇನ ಮಲಗಿದ್ನಂತೆ, ಅವನು ಬಂದಿರಲಿಲ್ಲ. ಇನ್ನು ಚಿನ್ನಿ ಬಂಗಾರಿ, ನಾನು, ಶೌರ್ಯ, ಅವ್ರು ನಮ್ಮ ಯಜಮಾನ್ರು, ನಮ್ಮಮ್ಮ, ಆಮೇಲೆ ಪಕ್ಕದ ಮನೆಯವರು ಎಲ್ಲರೂ ಇದ್ದರು. ಹಾಗೆ ನಾನು ಸ್ವಲ್ಪ ಸುಮ್ಮನೆ ಕ್ಲಿಪ್ಪಿಂಗ್ ತೊಗೊಂಡೆ. ನೋಡ್ರಿ ಎಷ್ಟು ಚೆನ್ನಾಗಿ ಕಾಣಿಸಿದೆ ನಮ್ಮ ಗಣೇಶ, ನಮ್ಮ ಮನೆ ಗಣೇಶ ಎಷ್ಟು ಚೆಂದ ಕಾಣಿಸಿದೆ ನೋಡ್ರಿ. ನನಗಂತೂ ಈ ಗಣೇಶ ಅಂತೂ ತುಂಬ ಇಷ್ಟ ಆಯಿತು. ಗಣೇಶ ಮೂರ್ತಿ ಅಂತೂ ತುಂಬಾ ಇಷ್ಟ ಆಯಿತು. ಚೆನ್ನಾಗಿತ್ತು ಗಣೇಶ. ಅದಾದಮೇಲೆ ನಾನು ಪೂಜೆ ಎಲ್ಲ ಮುಗಿಸ್ಕೊಂಡು ಸುಮ್ಮನೆ ವಿಡಿಯೋ ಎಲ್ಲ ತಗೊಂಡು ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಹೊರಗಡೆ ಹೋಗಿದ್ದೆ. ನೋಡ್ರಿ ಈ ಥರ ರೆಡಿ ಆಗ ಇದು ಹಾಕೊಂಡಿರೋ ಅಂಥ ಬಟ್ಟೆ ನಮ್ಮ ಯಜಮಾನ್ರೆ ಹೊಲಿದಿದ್ದು. ಆಟ ಆಡ್ಕೊಂಡಿದ್ದು ಹಾಯನ್ನು ಅಂದರೆ ಆಟ ಆಡ್ಕೊಂಡಿದ್ಲು ಅವಳು, ಡ್ಯಾನ್ಸ್ ಮಾಡ್ತಾ ಇದ್ಲು ನೋಡ್ರಿ ಹಾಯನ್ನು ಅಂದರೆ ಡ್ಯಾನ್ಸ್ ಮಾಡ್ಕೊಂಡಿದ್ಲು. ಚೆನ್ನಾಗಿ ಕಾಣಿಸ್ತಾ ಇದ್ಲು ನನ್ನ ಮಗಳಂತೂ. ಚೇರ್ ಮೇಲೆ ಅವರಪ್ಪ ಕುಣಿಸಿದ್ರು, ಕುತ್ಕೊಂತ ಇರಲಿಲ್ಲ ಅವಳು. ಈ ಥರ ಡೆಕೋರೇಷನ್ ಮಾಡ್ಯಾರ ನಮ್ಮ ಯಜಮಾನ್ರು, ನಾನೇನು ಮಾಡಿಲ್ಲ. ನಮ್ಮ ಯಜಮಾನ್ರೆ ಎಲ್ಲ ಮಾಡಿದ್ರು. ಗಣಪತಿಗೆ ಏನು ನೈವೇದ್ಯ ಇಡ್ತೀವಲ್ಲ ಮೇಲ್ಗಡೆ, ಅದು ಗಂಡು ಮಕ್ಕಳು ತಿನ್ನಬಾರ್ದಂತೆ, ಅದು ಯಾಕೋ ಗೊತ್ತಿಲ್ಲ ನನಗೆ. ನಮ್ಮಮ್ಮ ಹೇಳ್ತಿದ್ರು, ಹಾಗಾಗಿ ಚಿನ್ನಿ ಬಂಗಾರಿ ಕೊಟ್ಟರು ನಮ್ಮ ಯಜಮಾನ್ರು. ಆಮೇಲೆ ನಾನು ತಿಂದೆ. ನಾನು ಹಣೆ ಕಟ್ಕೊಂಡಿರೋದು ಇನ್ನೂ ತೆಗ್ದಿರಲಿಲ್ಲ, ಫುಲ್ ಸೆಕೆ ಅಂದರೆ ಸೆಕೆ ಆಗ್ತಾಯಿತ್ತು. ಪೂಜೆ ಮಾಡ್ಯಾರ ನಮ್ಮ ಮಮ್ಮಿ, ಪಕ್ಕದ ಮನೆಯವರೆಲ್ಲರೂ ಬಂದಿದ್ದರು. ಪೂಜೆ ಅಂತ ಆಯಿತು ನೋಡ್ರಿ. ಮನೆಯಲ್ಲೆಲ್ಲ ರೆಸ್ಟ್ ಮಾಡಿಕೊಂಡು ಆಮೇಲೆ ಊಟ ಮಾಡಿ ನಮ್ಮ ಮಮ್ಮಿ ಮನೆಗೆ ಹೋಗ್ತಾ ದಾರಿ ಸುಮ್ಮನೆ ಕ್ಲಿಪ್ಪಿಂಗ್ ತೊಗೊಂಡೆ. ನಮ್ಮ ತಮ್ಮ ಅಂದರೆ ನಮ್ಮ ಸೋದರತ್ತೆ ಇದ್ದಾರಲ್ಲ, ಎರಡನೇ ಸೋದರತ್ತೆ ಮೊಮ್ಮಗ, ಅವನು ವಿಡಿಯೋ ತೆಗಿತಿದ್ದ ಅಂತಿದ್ದ, ಅದಕ್ಕೆ ತೆಗೆದೆ. ಇವನು ನಮ್ಮ ತಮ್ಮ ಅಂತಿದ್ದೆ, ಅದಕ್ಕೆ ಅವ್ನು ನಗ್ತಾ ಇದ್ದ. ಅದಾದಮೇಲೆ ನಾನು ಲೇಜಿ ಮಾಡ್ತಾಯಿದ್ರು. ನಮ್ಮ ಫ್ರೆಂಡು ಭಾಗ್ಯ ಅಂತ, ಫುಲ್ ಏರ್ ಬಿಟ್ಕೊಂಡಿದ್ದಾರಲ್ಲ, ಕೂತು ಬಿಟ್ಕೊಂಡಿದ್ದಾರಲ್ಲ, ಅವಳೇ ನನ್ನ ಫ್ರೆಂಡು. ಅಂದರೆ ಫ್ರೆಂಡು ಸಿಸ್ಟರ್ ಎಲ್ಲ ಆಗಬೇಕು.
ತುಂಬ ಚೆನ್ನಾಗಿ ಇದು ಮಾಡ್ತಾಳೆ. ಕ್ಲೇಜಿ ಮಾಡ್ತಾಯಿದ್ರು ಎಸ್ ಟಿ ಗ್ರೂಪ್ದು. ಅಲ್ಲಿಗೆ ಹೋಗಿದ್ವಿ. ಅಶೋಕ್ ಚೌಕಿಂದ ಇಲ್ಲಿ ಮನೆಗೆ ಇಲ್ಲಿ ಎಸ್ ಟಿ ಸತ್ರಕ್ ರೋಡ್ ಬರೋ ತನಕ ಅಲ್ಲೇ ನಾನು ಅವ್ರ ಜೊತೆನೇ ಇದ್ದೆ. ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು. ತುಂಬ ಖುಷಿ ಆಯಿತು ನೋಡಿ.